Welcome to Rance Bantwal Productions, where history speaks and every journey tells a story. ನಂಬಿಕೆಯಿದ್ದರೆ ಅದ್ಭುತಗಳು ನಡೆಯುತ್ತವೆ ಎಂದು ಹೇಳುತ್ತಾರೆ. ಶತಮಾನಗಳಿಂದ ಲಕ್ಷಾಂತರ ಜನರ ನಂಬಿಕೆಯನ್ನು ಬೆರಗುತ್ತಿರುವ ಒಂದು ಪುಣ್ಯ ಕ್ಷೇತ್ರ. ಪ್ರಾರ್ಥನೆಯಿಂದ ಮನಸ್ಸಿಗೆ ನೆಮ್ಮದಿ ಕೊಡುವ ಒಂದು ಪವಿತ್ರ ತಾಣ. ಇದೇ ನಮ್ಮ ಕಾರ್ಕಳದ ಸಮೀಪದ ಅತ್ತೂರು ಸಂತ ಲಾರೆನ್ಸ್ ಮೈನರ್ ಬೆಸಲಿಕಾ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳ ಪರಿಚಯ ಸರಣಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಉಡುಪಿ ಜಿಲ್ಲೆಯ ಸಮೀಪದ ಅತ್ತೂರಿಗೆ ಬಂದಿದ್ದೇವೆ. ಇದು ಕೇವಲ ಒಂದು ಚರ್ಚ್ ಅಲ್ಲ, ಇದು ಲಕ್ಷಾಂತರ ಜನರ ನಂಬಿಕೆಯ ನೆಲೆ. ಪ್ರಾರ್ಥನೆಯ ಭರವಸೆಯನ್ನು ಹುಟ್ಟಿರುವ ಇದೊಂದು ಪವಿತ್ರ ಕ್ಷೇತ್ರ. ಧಾರ್ಮಿಕ, ಐತಿಹಾಸಿಕ ಮತ್ತು ಮಾನವೀಯತೆಯ ಪವಿತ್ರ ಸಂಗಮ. ಇದೇ ನಮ್ಮ ಕಾರ್ಕಳದ ಸಂತ ಲಾರೆನ್ಸ್ ಬೆಸಲಿಕಾ. ಕ್ಷೇತ್ರ ಬಗ್ಗೆ ತಿಳಿಯೋ ಮೊದಲು ಸಂತ ಲಾರೆನ್ಸ್ ಬಗ್ಗೆ ತಿಳಿಯೋಣ. ಅವರು 3ನೇ ಶತಮಾನದಲ್ಲಿ ರೋಮ್ ನಗರದಲ್ಲಿ ಬದುಕಿದ ಮಹಾನ್ ಸಂತ. ಬಡವರು, ನಿರ್ಗತಿಕರು, ಅನಾಥರು ಎಂದರೆ ತುಂಬಾ ಪ್ರೀತಿ. ಆದರೆ ಆ ಕಾಲದಲ್ಲಿ ಕ್ರೈಸ್ತರ ಮೇಲೆ ಬಹಳ ಹಿಂಸಾಚಾರ ನಡೆಯುತ್ತಿತ್ತು. ಆದರೆ ಅವರು ತಮ್ಮ ನಂಬಿಕೆಯನ್ನು ಬಿಡಲಿಲ್ಲ, ಅವರ ಸೇವೆಯನ್ನು ಮಾಡುತ್ತಿದ್ದರು. ಇದೇ ನಂಬಿಕೆಯ ಮೇಲೆ ಅವರು ತಮ್ಮ ಜೀವನವನ್ನು ಸಮರ್ಪಿಸಿದರು, ಹುತಾತ್ಮರಾದರು. ಇವಾಗ ಲಕ್ಷಾಂತರ ದೇಶಾಂತರ ಜನರು ಅವರ ಈ ನಂಬಿಕೆಗೆ, ಅವರ ಈ ಸೇವೆಗೆ, ಅವರ ದೇವರ ಮೇಲೆ ಇದ್ದ ಈ ನಂಬಿಕೆಗೆ ಅವರನ್ನು ಪೂಜಿಸುತ್ತಾರೆ. ಅವರಿಂದ ದೇವರ ಆಶೀರ್ವಾದವನ್ನು ದೊರೆಯುತ್ತಾರೆ. ಅವರಲ್ಲಿದ್ದ ಸೇವಾ ಮನೋಭಾವ, ತ್ಯಾಗ ಮತ್ತು ದೇವರ ಮೇಲಿನ ಅಚಲ ನಂಬಿಕೆಗಾಗಿ ದೇಶಾದ್ಯಂತ ಲಕ್ಷಾಂತರ ಜನರು ಅವರಲ್ಲಿ ಪ್ರಾರ್ಥಿಸುತ್ತಾರೆ. ಅತ್ತೂರಿನ ಇತಿಹಾಸ ಸುಮಾರು 1759ರಿಂದ ಆರಂಭವಾಗುತ್ತದೆ. ಆಗ ಕ್ರೈಸ್ತ ಸಮುದಾಯವು ಒಂದು ಸಣ್ಣ ಪ್ರಾರ್ಥನಾ ಮಂದಿರದಲ್ಲಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ಆದರೆ ಅವರಿಗೆ ತಿಳಿಯಲಿಲ್ಲ, ಇದೇ ಸಣ್ಣ ಪ್ರಾರ್ಥನಾ ಮಂದಿರ ಇಂದು ವಿಶ್ವ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗುತ್ತದೆ ಎಂದು. ಆದರೆ ಈ ಶಾಂತಿಯ ದಿನಗಳು ಹಲವು ಕಾಲ ಉಳಿಯಲಿಲ್ಲ. 1784 ಹಾಗೂ 1799 ನಡುವೆ ಟಿಪ್ಪು ಸುಲ್ತಾನದ ಕಾಲದಲ್ಲಿ ಕ್ರೈಸ್ತ ಸಮುದಾಯವನ್ನು ತುಂಬಾ ಕಷ್ಟದಲ್ಲಿ ಅವರು ನಡೆಸಿಕೊಂಡರು ಹಾಗೂ ಹಲವು ಚರ್ಚ್ಗಳನ್ನು ಧ್ವಂಸ ಮಾಡಿದರು. ಈ ವೇಳೆಯಲ್ಲಿ ಅತ್ತೂರಿನ ಹಳೆಯ ಚರ್ಚ್ ಉಳಿಯಲಿಲ್ಲ. ಇಲ್ಲಿಯ ಕ್ರೈಸ್ತ ಸಮುದಾಯವನ್ನು ಶ್ರೀರಂಗಪಟ್ಟಣಕ್ಕೆ ಬಂದಿಗಳಾಗಿ ಕರೆದೊಯ್ಯಲಾಯಿತು. ಆದರೆ ಈ ನಡುವೆ ಅವರ ನಂಬಿಕೆ ಕುಗ್ಗಲಿಲ್ಲ. ಸಂಕಷ್ಟಗಳ ನಂತರ ತಮ್ಮ ಊರಿಗೆ ಮರಳಿದ ಜನರು ಹೊಸ ಬದುಕನ್ನು ನಿರ್ಮಿಸಿದರು. 1801ರಲ್ಲಿ ಹುಲ್ಲಿನ ಛಾವಣಿಯ ಚರ್ಚ್ ನಿರ್ಮಿಸಲ್ಪಟ್ಟಿತು. 1839ರಲ್ಲಿ ದೊಡ್ಡ ಚರ್ಚ್ ನಿರ್ಮಾಣಪಟ್ಟಿತು. ಹೀಗೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಲ್ಪಟ್ಟಿತ್ತು. 1895ರಲ್ಲಿ ಫಾದರ್ ಫ್ರಾಂಕ್ ಪಿರೇರಾ ಇಲ್ಲಿ ನೊವೇನಾ ಹಾಗೂ ಪ್ರಾರ್ಥನೆಯನ್ನು ಆರಂಭಿಸಿದರು. ಇದರಿಂದಾಗಿ ಇದು ಯಾತ್ರಿಕ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. 1900ರಲ್ಲಿ ಹೊಸ ಭವ್ಯ ಚರ್ಚಿನ ನಿರ್ಮಾಣ ಆರಂಭವಾಯಿತು. 1901 ಜನವರಿ 22ರಂದು ಈ ಚರ್ಚಿನ ಆಶೀರ್ವಾದಿಸಿ ಸಾರ್ವಜನಿಕರಿಗೆ ಸಮರ್ಪಿಸಲಾಯಿತು. ಕಾಲಕ್ರಮೇಣ ಅತ್ತೂರು ಪವಾಡಗಳ ತಾಣ ಎಂದು ಪ್ರಸಿದ್ಧಿಯಾಯಿತು. ಇಲ್ಲಿ ಜನರು ತಮ್ಮ ಕಷ್ಟ, ಸಂಕಷ್ಟಗಳು
ಕುಟುಂಬದ ಸಮಸ್ಯೆಗಳು, ಅನಾರೋಗ್ಯದಿಂದ ಮುಕ್ತಿಗೊಂಡಿದ್ದಾರೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಕಾರಣದಿಂದ ಕೇರಳ, ಗೋವಾ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ಭಕ್ತರು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಧರ್ಮದ ಭೇದವಿಲ್ಲದೆ ಅನೇಕ ಭಕ್ತರು ಇಲ್ಲಿಗೆ ಬಂದು ಪ್ರಾರ್ಥಿಸುವುದು ಈ ಪುಣ್ಯಕ್ಷೇತ್ರದ ವಿಶೇಷವಾಗಿದೆ. ನಮ್ಮ ಕರಾವಳಿ ಜನರಿಗೆ 2016ನೇ ವರ್ಷ ತುಂಬ ವಿಶೇಷವಾಗಿದ್ದು, ಪೋಪ್ ಫ್ರಾನ್ಸಿಸ್ ರವರು ಈ ವರ್ಷದಲ್ಲಿ ಈ ಪುಣ್ಯಕ್ಷೇತ್ರವನ್ನು ಮೈನರ್ ಬೆಸಿಲಿಕಾ ಎಂಬ ಗೌರವವನ್ನು ನೀಡಿದರು. 2016ನೇ ವರ್ಷದ ಆಗಸ್ಟ್ 1ರಂದು ಮೈನರ್ ಬೆಸಿಲಿಕಾ ಎಂದು ಘೋಷಿಸಲ್ಪಟ್ಟಿತ್ತು. ಇದರೊಂದಿಗೆ ಭಾರತದ 22ನೇ ಮೈನರ್ ಬೆಸಿಲಿಕಾ ಹಾಗೂ ಕರ್ನಾಟಕದ 2ನೇ ಮೈನರ್ ಬೆಸಿಲಿಕಾ ಎಂಬ ಹೆಮ್ಮೆಯ ಪಾತ್ರ ಈ ಪುಣ್ಯಕ್ಷೇತ್ರವಾಯಿತು. ಹಾಗೂ ಈ ಭಕ್ತರಿಗೆ, ನಮ್ಮೆಲ್ಲರಿಗೂ ಇದು ಒಂದು ಹೆಮ್ಮೆಯ ವಿಷಯವಾಗಿದೆ. ಅತ್ತೂರಿನ ಮತ್ತೊಂದು ವಿಶೇಷವೆಂದರೆ ಪವಿತ್ರ ಪುಷ್ಕರಣಿ. ಇದನ್ನು ಮಿರಾಕಲ್ ಪಾಂಡ್ ಅಥವಾ ಪವಾಡದ ಕೊಳ ಎಂದು ಕರೆಯುತ್ತಾರೆ. ಭಕ್ತರು ಇಲ್ಲಿಗೆ ಬಂದು ತಮ್ಮ ಮನದ ಚಿಂತೆ, ಆಶಯಗಳನ್ನು ದೇವರ ಮುಂದೆ ಸಮರ್ಪಿಸುತ್ತಾರೆ. ಭಕ್ತರು ಈ ನೀರನ್ನು ದೇವರ ಆಶೀರ್ವಾದ ಎಂದು ಭಾವಿಸುತ್ತಾರೆ. 1998ರಲ್ಲಿ ಇದನ್ನು ಭಾರತೀಯ ಸಾಂಸ್ಕೃತಿಕ ಶಿಲ್ಪ ಶೈಲಿಯಲ್ಲಿ ಪುನರ್ ನಿರ್ಮಿಸಲಾಯಿತು. ಭಕ್ತರು ಸುಲಭವಾಗಿ ಕೆಳಗೆ ಇಳಿದು ನೀರನ್ನು ಸ್ಪರ್ಶಿಸಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವಂತೆ ಸುಂದರವಾಗಿ ನಿರ್ಮಿಸಲಾಯಿತು. ಅದು ನೀರಿನ ಮಹಿಮೆಯೋ ಅಥವಾ ಭಕ್ತಿಯ ಶಕ್ತಿಯೋ, ಅದು ಪ್ರತಿಯೊಬ್ಬರ ನಂಬಿಕೆಯ ವಿಷಯವಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಸಂತ ಲಾರೆನ್ಸ್ ರವರ ಹಬ್ಬ ಅಥವಾ ಅತ್ತೂರಿನ ಜಾತ್ರೆ. ಈ ಸಮಯದಲ್ಲಿ ವಿಶೇಷ ಬಲಿಪೂಜೆಗಳು, ನೊವೇನ ಪ್ರಾರ್ಥನೆಗಳು, ವಿವಿಧ ಭಕ್ತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಧರ್ಮ, ಜಾತಿ, ಭಾಷೆ ಎಂಬ ಭೇದವಿಲ್ಲದೆ ಜನರು ಸಹಬಾಳ್ವೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದು ನಮ್ಮ ಭಾರತದ ಸಹಬಾಳ್ವೆಯ, ಸೌಹಾರ್ದದ ಸಂಕೇತವಾಗಿದೆ. ಶತಮಾನಗಳ ಇತಿಹಾಸ, ಲಕ್ಷಾಂತರ ಜನರ ನಂಬಿಕೆ, ಪ್ರಾರ್ಥನೆಯಿಂದ ಮನಸ್ಸಿಗೆ ಶಾಂತ ಸಿಗುವ ಪವಿತ್ರ ಕ್ಷೇತ್ರ, ಇವೆಲ್ಲವೂ ಒಂದು ಕಡೆ ಸಿಗಬೇಕಾದರೆ ಅದು ಅತ್ತೂರಿನ ಸಂತ ಲಾರೆನ್ಸ್ ಮೈನರ್ ಬೆಸಿಲಿಕಾ. ನೀವು ಕಾರ್ಕಳಕ್ಕೆ ಭೇಟಿ ನೀಡುವುದಾದರೆ ಈ ಭವ್ಯ ಬೆಸಿಲಿಕಾವನ್ನು ತಪ್ಪದೆ ವೀಕ್ಷಿಸಿ. ಇಲ್ಲಿನ ಶಾಂತ ವಾತಾವರಣ, ಭವ್ಯ ಬೆಸಿಲಿಕಾ ಮತ್ತು ಪವಾಡಗಳ ಪುಷ್ಕರಣಿ ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಈ ನಮ್ಮ ವಿಡಿಯೋ ಇಷ್ಟವಾದರೆ ರಾನ್ಸ್ ಬಂಟ್ವಾಳ ಪ್ರೊಡಕ್ಷನ್ಸ್ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಲೀಶಲ್ ಫರ್ನಾಂಡಿಸ್ ಮತ್ತೊಂದು ಐತಿಹಾಸಿಕ ಜಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.